ನಾವಿಬ್ರು ರಾಜನಂದಿನಿ ವಿಲಾಸದಲ್ಲೇ ಸಿಕ್ಕಿದೀವಿ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಜೇಂಡೆ? ಅನು ಹೇಳಿದ್ಲಾ? ಅವಳೇ ಹೇಳಿರ್ಬೇಕು. ಬಿಕಾಸ್ ನಾವಿಬ್ರು ಅಲ್ಲಿ ಸಿಗ್ತೀವಿ ಅನ್ನೋದು ನನ್ಗೆ ಅವಳಿಗೆ ಇಬ್ರಿಗೆ ಮಾತ್ರ ಗೊತ್ತಿದ್ದು. ಅಥವಾ ನೀವೇನಾದ್ರೂ ನನ್ ಮೇಲೆ ಸ್ಪೈ ಮಾಡ್ತಿದ್ದೀರಾ ಜೇಂಡೆ? ಚೇಚೆ, ಹಾಗೇನಿಲ್ಲ ಮೀರಾಜಿ. ನಾನು ಯಾಕೆ ಸ್ಪೈ ಮಾಡ್ಲಿ? ನಮ್ಗೆ ಆ ಮನೆ ಸುತ್ತಮುತ್ತ ಯಾರೇ ಬಂದ್ರು ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಇದು RSR ಸೆಕ್ಯೂರಿಟಿಗೋಸ್ಕರ ಮಾಡಿರೋ ಪ್ರೋಟೋಕಾಲ್. ನಿಮ್ಗೂ ಗೊತ್ತಲ್ಲ, ಯಾವತ್ತಿಂದನೂ ನೋಡ್ಕೊಂಡು ಬರ್ತಿರೋ ಸಿಸ್ಟಮ್. ನಾಟ್ ಬ್ಯಾಡ್ ಅಟ್ ಆಲ್. ನಿಮ್ಮಿಂದ ಎಷ್ಟೇ ಹುಷಾರಾಗಿದ್ರು ಕಮ್ಮಿನೇ ಅಲ್ವಾ? ಎನಿವೇಸ್, ನನಗಂತೂ ಅನು ನಾರ್ಮಲ್ ಅಂತ ಅನಿಸ್ತಾ ಇಲ್ಲ. ಅವಳ ಮುಖಾನ ಮತ್ತೆ ಈ ಆಫೀಸಲ್ಲಿ ನೋಡ್ಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಇರಿಟೇಟ್ ಆಗ್ತಾ ಇದೆ. ಅಲ್ಲ ಜೆಂಡೆ, ಇಷ್ಟೆಲ್ಲ ಖತರ್ನಾಕ್ ಪ್ಲಾನ್ಸ್ ಮಾಡೋ ನಿಮ್ಗೆ ಈ ಅನುನ ಆಫೀಸಿಂದ ಆಚೆ ಹಾಕಕ್ಕೆ ಏನು ಐಡಿಯಾ ಇಲ್ಲ? ಯಾಕಿಲ್ಲ? ನೀವು ಹೆಲ್ಪ್ ಮಾಡಿದ್ರೆ ಖಂಡಿತ ಆಚೆ ಇಡ್ಬೋದು. ರಿಯಲಿ? ಹೌ? ನೆನ್ನೆನೂ ಅದೇ ಪ್ರಯತ್ನ ಮಾಡಿದ್ದೆ, ಯಾಕೋ ಫೇಲ್ ಆಯ್ತು. ಹೌದಾ? ಏನ್ ಮಾಡಿದ್ರಿ? ಬನ್ನಿ ಹೇಳ್ತೀನಿ. ಆಲ್ ರೈಟ್, ಲೆಟ್ಸ್ ಗೋ. May I come in? Yes, Meera. ಅನು, ಫಾರ್ ಎವ್ರಿ 10 minutes ನಂಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು? ಒಂದೇ ದಿನದಲ್ಲಿ ಈ ಇಡೀ ಆಫೀಸ್ ಬೇರೆ ತರ ಕಾಣಿಸ್ತಾ ಇದೆ ಅನು ನಂಗೆ. ಇಷ್ಟು ದಿವಸ ನಾನು ಜೇಂಡೆ ಹತ್ರ ನಡ್ಕೋತಾ ಇದ್ದಾಗೆ ಇನ್ ಮುಂದೆ ಬಿಹೇವ್ ಮಾಡಕ್ಕಾಗಲ್ಲ, ಐ ಆಮ್ ಶ್ಯೂರ್. ಆದ್ರೆ ಎಲ್ಲೂ ಆ ಜೇಂಡೆಗೆ ಡೌಟ್ ಬರ್ದಿರೋ ಹಾಗೆ ನಡ್ಕೋಬೇಕು. ನನಗದೇ ತುಂಬಾ ಹಿಂಸೆ ಆಗ್ತಿರೋದು. ನನಗೆ ಅವ್ರು ಯಾರ ಮುಖ ನೋಡಕ್ಕೂ ಇಷ್ಟ ಆಗ್ತಿಲ್ಲ. ಇದನ್ನೆಲ್ಲ ಬಿಟ್ಟು ಹೊಟ್ಟೋಗೋಣ ಅಂತ ಇದೆ. ನನ್ನ ಲೈಫ್ನ ಅತ್ಯಂತ ಮುಖ್ಯವಾದಂತ ವರ್ಷಗಳನ್ನೆಲ್ಲ ಇಲ್ಲೇ ವೇಸ್ಟ್ ಮಾಡ್ಬಿಟ್ನಲ್ಲ ಅನು. ನಾನು ನನ್ನ ಲೈಫ್ನೇ ಕೊಟ್ಟಾಯ್ತಲ್ಲ ಮೀರಾ. ನೀನ್ ಇಲ್ಲಿಂದ ಹೊರಟೋದ್ರು ಇಲ್ಲಿರೋ ಸತ್ಯ ಬದಲಾಗಲ್ಲ ಅಲ್ವಾ? ಬೈ ದ ವೇ, ನಾನ್ ಬಂದಿದ್ದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಕ್ಕೆ. ಅನು, ಏನು? ಅದೇ ಹರ್ಷ ಸರ್ನ ಮೀಟ್ ಮಾಡಕ್ಕೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ನಲ್ಲ, ಅದ್ಯಾವುದೋ ಸ್ಟಾರ್ಟ್ಅಪ್ ಕಂಪನಿ ಇದೆ ಅಂತ. ಅವನ್ನ ಕಳ್ಸಿರೋದು ಜೇಂಡೆ. ಜೇಂಡೆ ಈಗ ನನ್ಗದನ್ನ ಹೇಳಿದ್ರು. ಐ ಥಿಂಕ್ ಇಷ್ಟು ವರ್ಷ ಹರ್ಷ ಸರ್ನ ಏಮಾರಿಸ್ತಿದ್ರಲ್ಲ, ಆ ವ್ಯಕ್ತಿಗಳನ್ನೆಲ್ಲ ಕಳಿಸ್ತಾ ಇದ್ದಿದ್ದು ಜೇಂಡೆನೆ ಅಂತ ನನಗನ್ಸುತ್ತೆ ಅಲ್ವಾ? ಈಗ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅನು? ನೋ ವರೀಸ್ ಮೀರಾ. ಹೇಗಿದ್ರು ಬಾವ ಅತ್ತಿಗೆ ಹತ್ರ ಮಾತಾಡಿ ಕರಿತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರನ್ನ ಕರ್ಸೋಣ, ಎಲ್ಲ ಕಣ್ಮುಂದೆನೆ ಬಯಲಾಗತ್ತೆ. ದಟ್ಸ್ ಅ ಗುಡ್ ಐಡಿಯಾ. ಅವರು ಮುಂದೆ ಏನೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು?
ನೀನ್ ಹೇಗಾದ್ರೂ ಮಾಡಿ ಆರ್ಯ ಸರ್ನ ಈ ಆಫೀಸ್ ಬಿಲ್ಡಿಂಗ್ ಇಂದ ಆಚೆ ಕಳ್ಸು. ಶೋರ್. ನಿಜವಾಗ್ಲೂ ನಿನ್ಗೇನು ಅನಿಸ್ತಿಲ್ವೇನೋ? ಅಲ್ಲ, ನಿನ್ ಹೆಂಡತಿ ಮೀರಾಜಿನ ಮನೆ ಕರೆಸಿ ಮಾತಾಡೋಂಥದ್ದು ಏನಿರುತ್ತೆ? ಅದ್ರ ಬಗ್ಗೆ ಏನ್ ಹೇಳಿದ್ರು ಅಂತ ನೀ ಏನ್ ಕೇಳಲಿಲ್ವಾ? ಅವಳು ಅದನ್ನ ನನಗೆ ಹೇಳಿನೇ ಮಾಡಿದ್ಲು ಕಣ. ಅವರಿಬ್ರು ಏನೋ ಮಾತಾಡ್ಕೋತಾರೆ, ಅದನ್ನ ನಾನೇನ್ ಕೇಳಿ? ಅವರಿಬ್ರು ಅನ್ಯೋನ್ಯವಾಗಿದ್ದರೇನೆ ನನಗೆ ಸಂತೋಷ ಕಣ. ಇದ್ಯಾಕೆ ನಿನಗೆ ಅರ್ಥ ಆಗಲ್ಲ? ನನ್ನ ಹೆಂಡತಿ ನನ್ನ ಹೃದಯದ ಮೇಲೆ ಅಧಿಕಾರ ಇದೆ ಅನ್ನೋ ತರ ಆಡಿದ್ರೆ, ಮೀರಾ ನಾನು ಹಾಕೋ ಸೂಟಿಂದ ಹಿಡಿದು ನಾನು ಕುಡಿಯೋ ಸೂಪ್ವರೆಗೂ ಅವಳ ಆಯ್ಕೆ, ಅವಳ ಹಕ್ಕು ಅನ್ನೋ ತರ ಆಡ್ತಾಳೆ. ಅವರಿಬ್ರು ಇಂಥ ವಿಷಯಗಳ ಬಗ್ಗೆನೇ ಮಾತಾಡಿರ್ತಾರೆ. ಏನು ಗೊತ್ತಾ ಸಮಸ್ಯೆ? ನಿನಗೆ ಹೊಡೆಯೋಕೆ ಬಡಕೆ ಯಾರಿಗೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬೆಳಗ್ಗೆನೆ ಎದ್ದು ನನ್ನ ತಲೆ ತಿಂತಿದ್ಯಾ? Excuse me, sir. May I come in? You're already in, Meera. What is it, Meera? ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. There is something to be addressed urgently. Yes, sir. ನಮ್ಮ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಅಲ್ಲಿ ಅದೇ ಸೇಮ್ ಓಲ್ಡ್ ವರ್ಕರ್ ಇಶ್ಯೂ, ಸರ್. ಸಣ್ಣ ಪುಟ್ಟದನ್ನೆಲ್ಲ ನಿಮ್ಮ ಹತ್ರ ಯಾಕೆ ತರೋದು ಅಂತ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಬಟ್ ನೌ ಇಟ್ ಲುಕ್ಸ್ ಲೈಕ್ ಅ ಹೆಡ್ ಏಕ್. ಪರಿಸ್ಥಿತಿ ಕೈ ಮೀರಿ ಹೋಗ್ತಿದ್ಯೇನೋ ಅಂತ ಅನಿಸ್ತಾ ಇದೆ. ಸೊ ಒಂದ್ಸಲ ನೀವೇ ಅಡ್ರೆಸ್ ಮಾಡಿದ್ರೆ ಇನ್ನೊಂದು ವರ್ಷ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ, ಸರ್. ಅಲ್ಲ ಸರ್, ವರ್ಷ ವರ್ಷ ಬೋನಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಹಬ್ಬಗಳಿಗೂ ಲೀವ್ ಕೊಡ್ತೀವಿ. ಅಂಡ್ ಆಲ್ಸೋ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಇದ್ದ ಮೇಲೂ ಈ ತರ ಕಿರಿಕಿರಿ ಅಂತಂದ್ರೆ ಸಂಬಳ ಕೊಡೋರ್ನ ಇವ್ರು ಏನ್ ಅನ್ಕೊಂಡಿದ್ದಾರೆ, ಸರ್? ಐ ಥಿಂಕ್ ವಿ ಶುಡ್ ಕಟ್ ಡೌನ್ ಆನ್ ದ ಸ್ಯಾಲರೀಸ್. ಆಗ ಬಾಸ್ ಅಂದ್ರೆ ಭಯ ಬರುತ್ತೆ. ಕಾಮ್ ಡೌನ್ ಮೀರಾ. ಕೆಲಸದ ವಿಷಯದಲ್ಲಿ ನೀನು ಇಷ್ಟೊಂದು ಒತ್ತಡದಲ್ಲಿ ಇರೋದನ್ನ ನಾನು ನೋಡೇ ಇಲ್ಲ. ಎಲ್ಲ ಸಮಸ್ಯೆಗಳನ್ನ ದುಡ್ಡಿಂದ ಬಗೆಹರಿಸೋಕ್ಕಾಗಲ್ಲ ಮೀರಾ. ಇದನ್ನ ನಾನು ನನ್ನ ಅನುಭವದಿಂದ ಕಲ್ತಿರೋದು. ಸಂಬಳಕ್ಕಿರೋ ಕೆಲಸಗಾರರ ಜೊತೆ ನಡ್ಕೊಳ್ಳೋಕೆ ಬೇರೆ ರೀತಿಯ ಕುಶಲತೆ ಬೇಕು ಮೀರಾ. ನಾವು ಅವರಿಗೆ ಸಂಬಳ ಕೊಡ್ತಿದ್ದೀವಿ, ಅವರಿಗೆ ಉಪಕಾರ ಮಾಡ್ತಿದ್ದೀವಿ ಅನ್ನೋ ಮನೋಭಾವ ಮೊದಲನೇದಾಗಿ ತಪ್ಪು. ಇದನ್ನು ನಾನು ನನ್ನ ಅನುಭವದಿಂದಾನೇ ಕಲ್ತಿರೋದು. ನಾವು ಅವರಿಗೆ ಏನೆಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ರೂ ಕೂಡ ದಿನನಿತ್ಯ ಅವರು ಎದುರಿಸೋ ಸಮಸ್ಯೆಗಳು ಸಾವಿರಾರು ಇರ್ತವೆ. ಈಗ ನೋಡು, ಮೊದಲನೇ ತರಗತಿ ಮಗುಗೆ ತನ್ನ ಸ್ಲೇಟ್ ಮತ್ತೆ ಬಳಪಾನೆ ಮುಖ್ಯ ಆಗಿರುತ್ತೆ. ಅವುಗಳು ಏನಾದರೂ ಕಳೆದು ಹೋದರೆ ಅಥವಾ ಯಾರಾದರೂ ಕದ್ರೆ ಆ ಮಗು ಯಾರ ಹತ್ರ ಹೋಗ್ಬೇಕು? ನಮ್ಮ ಕೆಲಸಗಾರರು ಕೂಡ ಹಾಗೇನೆ ಮೀರಾ. ಅವ್ರ ಸಮಸ್ಯೆಗಳು ಅವರಿಗೆ ದೊಡ್ಡದಾಗೇ ಇರ್ತವೆ. ಇಂಥ ಸೂಕ್ಷ್ಮತೆಗಳನ್ನ ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಮೀರಾ? ಐ ನೋ ಸರ್. ಅದಕ್ಕೆ ಈ ಇಶ್ಯೂನ ನೀವೇ ಒಂದ್ಸಲ ಅಡ್ರೆಸ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಟೂ ಫಾರ್ ಫ್ರಮ್ ದ ಸಿಟಿ. ಅದಕ್ಕೆ ನಾನೇ ಅವಾಯ್ಡ್ ಮಾಡಿದೆ. ಡೂ ಒನ್ ಥಿಂಗ್ ಮೀರಾ, ಕ್ಯಾನ್ಸಲ್ ಆಲ್ ದ ಅಪಾಯಿಂಟ್ಮೆಂಟ್ಸ್. ವಿಲ್ ಗೋ ದೇರ್. ಶೋರ್ ಸರ್. ಬಟ್ ಸರ್, ಐಲ್ ಹ್ಯಾವ್ ಟು ಸ್ಟೇ ಬ್ಯಾಕ್ ಇನ್ ದ ಆಫೀಸ್. ಕೆಲವು ಇಂಪಾರ್ಟೆಂಟ್ ವರ್ಕ್ ಪೆಂಡಿಂಗ್ ಇದೆ. ಮೀರಾಜಿ,
ಮೀರಾಜಿ, ಸರ್ ಒಬ್ರೇ ಅಷ್ಟು ದೂರ ಹೋಗ್ತಿದ್ದಾರೆ, ನೀವು ಅವ್ರ ಜೊತೆ ಹೋಗೋದಿಲ್ವಾ? ಇಲ್ಲ ಜೇಂಡೆ. ಯಾಕೆ? ಅನು ನಿಮ್ಮನ್ನು ಹೋಗಿ ಬಿಡ್ಲಿಲ್ವಾ? ಅನು ಮೇಡಮ್ ನಿಮ್ಮನ್ನ ಹೋಗಿ ಬಿಡ್ಲಿಲ್ವಾ ಮೀರಾಜಿ? ನಿಮ್ಗೇನ್ ಅನ್ಸುತ್ತೆ ಜೇಂಡೆ? ನನಗೆ ಇತ್ತೀಚೆಗೆ ಏನ್ ನಡೀತಿದೆ ಅಂತ ಊಹಿಸೋಕೆ ಆಗ್ತಿಲ್ಲ ಮೀರಾಜಿ. ಯಾಕೆ ನಗ್ತಿದ್ದೀರಾ? ನೀವಾಯಿ ಮಾತು ಹೇಳ್ತಿರೋದು. ನಾನು ನಿಮ್ಮ ಹಾಗೆ ಮೀರಾಜಿ. ಅನು ಮೇಡಮ್ ಏನ್ ಮಾಡ್ತಿದಾರೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ಸಡನ್ ಆಗಿ ಸರ್ ಹೊರಟಿದ್ದಾರೆ, ಬಟ್ ನೀವು ಹೋಗ್ತೀರಾ ಅಂತ ಅನ್ಕೊಂಡೆ. ಏನಾಯ್ತು? ಅಷ್ಟು ಗೊತ್ತಾಗಲ್ವಾ ಜೇಂಡೆ? ಆರ್ಯ ಸರ್ ಅಷ್ಟು ದೂರ ಹೋಗ್ತಾ ಇದ್ದಾರೆ, ಆಫೀಸ್ನ ಹಾಗೆ ಬಿಡಕ್ಕಾಗತ್ತಾ? ಆ ಅನು ಮತ್ತೆ ಹರ್ಷ ಸರ್ ಇಬ್ರು ಸೇರ್ಕೊಂಡು ಆಫೀಸಲ್ಲಿ ಏನೇನು ಅವಾಂತರಗಳು ಮಾಡ್ತಾರೋ ಏನೋ, ಗಾಡ್ ನೋಸ್. ಅದಕ್ಕೆ ನಾನೇ ಬೇಕು ಅಂತ ಇಲ್ಲೇ ಉಳ್ಕೊಂಡೆ. ಕರೆಕ್ಟ್ ಮೀರಾಜಿ, ಕರೆಕ್ಟ್. ನೀವು ಇಲ್ಲಿರೋದೇ ಸರಿ. ಆಲ್ ರೈಟ್, ಸಿ ಯು. ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್. ಸರ್, ಟೀ ತಗೊಳ್ಳಿ. ನನಗೆ ನಿಮ್ ಸಹಾಯ ಬೇಕು. ಹೇಳಿ, ನನ್ನ ಕೈಲಾಗಿದ್ದನ್ನ ಖಂಡಿತ ಮಾಡ್ತೀನಿ. ಅವತ್ತು ನಾನು ಸುಭಾಷ್ ಪಾಟೀಲ್ ಬಗ್ಗೆ ಕೇಳಿದಾಗ ನೀವು ತುಂಬಾನೇ ಗಾಬರಿ ಆಗಿದ್ರಿ. ಡೋಂಟ್ ವರಿ, ನಾನು ಮತ್ತೆ ಅದ್ರ ಬಗ್ಗೆ ಕೇಳಲ್ಲ. ನೀವು ಅವಾಗ ಯಾಕೆ ಆ ಥರ ರಿಯಾಕ್ಟ್ ಮಾಡಿದ್ರಿ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ನನಗೆಲ್ಲ ಗೊತ್ತು ಶಾನ್ಭೋಗ್ ಸರ್. ಅವತ್ತು ಸುಭಾಷ್ ಪಾಟೀಲ್ ನಿಜ ರೂಪ ತಿಳ್ಕೊಳ್ಳೋದಕ್ಕೆ ನೀವೇನ್ ಮಾಡಿದ್ರೋ ಇವಾಗ ಮತ್ತೆ ಅದನ್ನ ನಾನು ಮಾಡೋದಕ್ಕೆ ಹೊರಟಿದ್ದೀನಿ. ಡಿಕ್ಟಾಫೋನ್. ಇದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋದಿಕ್ಕೆ ಸಹಾಯ ಮಾಡೋ ಡಿವೈಸ್. ನಾನು ಏನ್ ಮಾಡಿದೆ ಅಂತ ನಿಮಗೆ ಗೊತ್ತು. ಇದು ನಿಮಗೆ ಹೇಗೆ ಗೊತ್ತಾಯ್ತು? ಇಲ್ಲ, ಇದು ಯಾರಿಗೂ ಗೊತ್ತಾಗ ಸಾಧ್ಯನೇ ಇಲ್ಲ. ಸಾಧ್ಯ ಇರೋದು ಒಬ್ರಿಗೆ ಮಾತ್ರ ಅಲ್ವಾ ಸರ್? ರಾಜನಂದಿನಿಗೆ ಮಾತ್ರ. ಹಾ, ನಾನೇ ರಾಜನಂದಿನಿ. ರಾಜನಂದಿನಿ ಮೇಡಮ್, ಈಗ ನನಗೆ ನಿಮ್ ಸಹಾಯದ ಅಗತ್ಯ ಇದೆ. ಏನ್ ಬೇಕಾದ್ರೂ ಮಾಡ್ತೀನಿ ಮೇಡಮ್ ನಿಮ್ಗೋಸ್ಕರ. ಈಗ ಹರ್ಷ ಸರ್ನ ಭೇಟಿಯಾಗೋದಕ್ಕೆ ಯಾರೋ ಬರ್ತಿದ್ದಾರೆ. ಅವ್ರು ಯಾರು, ಏನಕ್ಕೆ ಬರ್ತಿದ್ದಾರೆ ಅಂತ ತಿಳ್ಕೊಬೋದಾ? ಐ ಆಮ್ ಸೋ ಸಾರಿ ಸರ್. ಈ ವಯಸ್ಸಲ್ಲಿ ನಿಮ್ಮಿಂದ ಇಂಥ ಕೆಲಸ ಮಾಡಿಸ್ತಾ ಇದ್ದೀನಿ. ಬಟ್ ನಾನು ನಂಬೋ ವ್ಯಕ್ತಿಗಳು ಬಹಳ ಕಡಿಮೆ ಜನ, ಅದರಲ್ಲಿ ನೀವು ಒಬ್ರು. ಈ ವಿಷಯದಲ್ಲಿ ಮೀರಾಗೂ ನಿಮ್ ಗೈಡೆನ್ಸ್ ಅವಶ್ಯಕತೆ ಇದೆ. ಮಾಡ್ತೀರಾ? ಖಂಡಿತ ಮೇಡಮ್. ಥ್ಯಾಂಕ್ ಯು ಸರ್. ಪುಷ್ಪ, ಒಂದ್ ಸಣ್ಣ ಪುಸ್ತಕ ಇಟ್ಟಿದ್ದೆ, ನೋಡ್ದೇನೆ? ನಮ್ಮ ಮನೆಯಲ್ಲಿ ಒಂದು ವಸ್ತು ಇಟ್ಟಿದ ಕಡೆ ಇರಲ್ಲ ಕಣಪ್ಪ. ಸಿಕ್ತು. ಇದೆ. ಪುಷ್ಪ, ಊಟದ ಡಬ್ಬಿ ಕೊಡೆ. ಪುಷ್ಪ, ಊಟದ ಡಬ್ಬಿ ಕೊಡೆ. ಪುಷ್ಪ, ಏನಾಯ್ತು ನಿನ್ಗೆ? ಸುಬ್ಬು, ನಮ್ಮ ಮಗಳು ಸರಿ ಹೋಗಿದ್ದಾಳೆ ಅಂತ ಅನ್ನಿಸ್ತಾ ಇದೆಯಾ ನಿನ್ಗೆ? ಬೆಳಿಗ್ಗೆ ಎದ್ದಾಗಿಂದ ಇದನ್ನೇ ಯೋಚಿಸ್ತಿದ್ಯಾ ಏನು? ಹೇಳು ಸುಬ್ಬು, ಅನು ಸರಿ ಹೋಗಿದ್ದಾಳೆ ಅಂತ ಅನ್ಸುತ್ತಾ?
ಸರಿ ಹೋಗಿದ್ದಾಳ ಅಂತ ಕೇಳಕ್ ಅವಳಿಗೇನೇ ಆಗಿತ್ತು? ನೋಡು, ತೀರಾ ಅವಳಂಗೆ ನೀನು ನಾಟಕ ಆಡ್ಬೇಡ. ಪುಷ್ಪ, ನಾನು ನಾಟಕ ಮಾಡ್ತಿಲ್ಲ, ಮಗಳು ನಾಟಕ ಮಾಡೋ ಹೋಗಿ ಕಾಣಿಸ್ತಾ ಇಲ್ಲ ಕಣೆ. ನೆನಪಿಸ್ಕೋ, ಅರಿಶಿನ ಶಾಸ್ತ್ರದ ದಿನ ಎದ್ದೋಗಿ ನನಗಾಗ್ಲೇ ಮದುವೆ ಆಗಿದೆ ಅಂತ ಅಂದ್ಲು. ಆಮೇಲೆ ಕೇಳಿದ್ರೆ ಅದ್ರ ಬಗ್ಗೆ ಅವಳಿಗೇನು ಗೊತ್ತೇ ಇಲ್ಲ. ಪ್ರತಿ ಅಷ್ಟಮಿ ರಾತ್ರಿ ಕಾಡೋ ಕನ್ಸು ಮದುವೆ ಆದ್ಮೇಲೆ ನಿಲ್ಲುತ್ತೆ ಅಂತ ಜೋಗ್ತವ ಹೇಳಿದ್ರು, ಅದು ನಿಲ್ಲಿಲ್ಲ ಅಂತ ಅಂಗನೆ ಹೇಳಿದ್ಲು. ಈ ತರ ಅರ್ಥ ಆಗದೆ ಇರೋ ಸಾಕಷ್ಟು ವಿಷಯಗಳಲ್ಲಿ ಇದೂ ಒಂದು ಅಂತ ಅನ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಆದ್ರೆ ಇತ್ತೀಚೆಗೆ ಅವಳ ಅಷ್ಟಮಿ ಕನ್ಸನ್ ಬಗ್ಗೆ ಏನು ಹೇಳ್ತಿಲ್ವಲ್ಲ ಸುಬ್ಬು? ನಾನೇ ಒಂದ್ಸಲಿ ಅವಳನ್ನ ಕೇಳ್ತೀನಿ. ಅವಳು ಸರಿ ಹೋದ್ರೆ ಅಳಿಂದ್ರ ಕೈಲಿ ಮಗಳ ಕೈಲಿ ವಟಾರದಲ್ಲಿ ಎಲ್ಲರಿಗೂ ಸಿಹಿ ಊಟ ಆಗಿಸ್ತೀನಿ ಅಂತ ಅನ್ಕೊಂಡಿದ್ದೆ. ತಾಯಿ, ಆದಷ್ಟು ಬೇಗ ಆ ಮಾತು ನಿಜ ಆಗ್ಲಮ್ಮ. We'll fix it here? Yeah. ಯಾರಿಗೂ ಡೌಟ್ ಬರಲ್ಲ ತಾನೆ? ಡೌಟ್ ಬರ್ದಿರೋ ಹಾಗೆ ನಾವು ನೋಡ್ಕೋಬೇಕು ಮೀರಾ. ಓಕೆ, ನೆಕ್ಸ್ಟ್ ಈಗ ಹರ್ಷ ಸರ್ ಚೇಂಬರ್ ಅಲ್ಲಿ ಫಿಕ್ಸ್ ಮಾಡಬೇಕು. ಲೆಟ್ಸ್ ಗೋ. ಯಾ, ಕಮ್. ಅನು, ಇದನ್ನ ಇಲ್ಲ ಅಂಟಿಸ್ತೀನಿ. ಡನ್, ಲೆಟ್ಸ್ ಗೋ. ಯಾ. ಇಂಥ ಅಡ್ವೆಂಚರ್ನ ನಾನು ನನ್ನ ಲೈಫಲ್ಲಿ ಯಾವತ್ತೂ ಮಾಡೇ ಇಲ್ಲ. ನಾನೇನು ಎಲ್ಲಾ ಕಡೆ ಹೀಗೆ ರೆಕಾರ್ಡರ್ ಇಡ್ತೀನಿ ಅನ್ಕೊಂಡ್ಯಾ? ಮೈ ಗಾಡ್, ಏನಾಯ್ತನು? ಶಿಟ್, ಆ ಟೈಮಲ್ಲಿ ಆಫೀಸ್ ಚೇಂಬರ್ ಒಳಗಡೆ ಸಿಸಿ ಕ್ಯಾಮ್ರಾ ಇರ್ಲಿಲ್ಲ. ಇದ್ಯಾಕ್ ನನ್ನ ತಲೆಗೆ ಹೊಳಿಲೇ ಇಲ್ಲ? ನೀನ್ ಯಾಕೆ ನಗ್ತಿದ್ಯಾ? ಡೋಂಟ್ ವರಿ ಅನು, ನಾವ್ ಎಲ್ಲೆಲ್ಲಿ ಹೋಗಿದ್ವೋ ಆ ಎಲ್ಲಾ ಜಾಗಗಳಲ್ಲಿರುವಂತ ಸಿಸಿ ಕ್ಯಾಮ್ರಾಸ್ನ ನಾನು ಆಲ್ರೆಡಿ ಡಿಸೇಬಲ್ ಮಾಡಿ. ರಿಯಲಿ? ನಮಗ್ ಬೇಕಾದಾಗ ಎನೇಬಲ್ ಮಾಡ್ತೀನಿ, ಬೇಡ ಅಂದಾಗ ಡಿಸೇಬಲ್ ಮಾಡ್ತೀನಿ. ಐ ಹ್ಯಾವ್ ದಟ್ ಆಕ್ಸೆಸ್. ಎಸ್. ಮೀರಾ, ಇದರಲ್ಲಿ ನಮ್ಗೆ ತುಂಬಾ ದೊಡ್ಡ ಟಾಸ್ಕ್ ಯಾವ್ದು ಗೊತ್ತಾ? ಹರ್ಷ ಭಾವಂಗೆ ಮತ್ತೆ ಅಮ್ಮಂಗೆ ನೋವಾಗ್ದಿರೋ ತರ ಈ ಸತ್ಯನ ನಾವು ಅವ್ರಿಗೆ ತಿಳಿಸ್ಬೇಕು. ಎನಿವೆ, ಆ ವ್ಯಕ್ತಿನ ಭಾವಂಗೆ ಮತ್ತೆ ಕರ್ಸೋದಕ್ಕೆ ಹೇಳಿದ್ದೀನಿ. ನೋಡೋಣ ಏನ್ ಮಾತಾಡ್ತಾನೆ. ಇಷ್ಟು ಕಾಲ ಭಾವನ ಅದ್ ಹೇಗ್ ಟ್ರ್ಯಾಕ್ ಮಾಡ್ತಿದ್ರು ಅಂತ ಎಲ್ಲ ಗೊತ್ತಾಗತ್ತೆ. ಯಾ, ದಟ್ಸ್ ಬೆಟರ್. ನಮಸ್ತೆ ಸರ್. ಕೂತ್ಕೋ. ಥ್ಯಾಂಕ್ ಯು ಸರ್. ನೋಡಿದ್ರ ಸರ್, ರಿಯಲ್ ಟ್ಯಾಲೆಂಟು ಯಾವತ್ತೂ ವ್ಯರ್ಥ ಆಗಲ್ಲ. ನಾನು ಅವತ್ತು ಬಿತ್ತಿದ ಬೀಜ ಇವತ್ತು ಸಸ್ಯ ಆಗಿದೆ. ಹೆಚ್ಚಿಗೆ ಮಾತಾಡಿದ್ರೆ ಉಗುರಲ್ಲೇ ಚೂಟ್ ಬಿಡ್ತೀನಿ. ಸರ್, ಸಸಿನ ಕೋಪ ಮಾಡ್ಕೊಂಬಿಡಿ ಸರ್. ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿ ನೀವೇ ಹೇಳ್ತೀರಾ. ಪರ್ಫಾರ್ಮೆನ್ಸ್ ಇಷ್ಟ ಆಗ್ದಲೆ ಮತ್ ಬರಕ್ ಹೇಳ್ತೀರಾ ನೀವು? ಮತ್ತೆ ನಿನ್ ಬರಕ್ ಹೇಳಿರೋದು ದೊಡ್ಡ ವಿಷಯ ಅಲ್ಲ. ಇವತ್ತು ಏನ್ ಮಾಡ್ತೀಯ ಅನ್ನೋದು ಮುಖ್ಯ. ಜಯ ಸಾಧಿಸ್ತೀನಿ ಸರ್, ಆಶೀರ್ವಾದ ಮಾಡಿ. ಬರ್ತೀನಿ ಸರ್. ಇವನು ನಮ್ಗೆ ಇಡೀ ದೋಣಿ ಬಿಟ್ರೆ
ಪಕ್ಕ ಮುಳುಗಿಸ್ತಾನೆ. ಅದಕ್ಕೂ ಮೊದಲು ನಾನು ಏನಾದರೂ ಮಾಡಲೇಬೇಕು.